ಮೈ ತುಂಬಾ ಚಿನ್ನ ಹಾಕಿಕೊಂಡು ಬೀದಿಗಿಳಿಯೋಕ್ಕೂ ಮುನ್ನ ಎಚ್ಚರ. ಆನ್ಲೈನ್ ಗೇಮರ್ಗಳು ನಿಮ್ಮನ್ನ ಫಾಲೋ ಮಾಡ್ತಾರೆ, ಹುಷಾರ್. ಆನ್ಲೈನ್ ಗೇಮ್ಗಳ ಗೀಳಿಗೆ ಬಿದ್ದು ಕಳ್ಳತನಕ್ಕಿಳಿದಿದ್ದವರು ಅರೆ. ಎಸ್, ಈ ಆನ್ಲೈನ್ ಗೇಮ್ ಅನ್ನೋದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರನ್ನ ಹಾದಿ ತಪ್ಪಿಸ್ತಾ ಇದೆ. ಕೆಲವು ಹುಡುಗರು ಈ ಆನ್ಲೈನ್ ಗೇಮ್ಗಳ ಹಿಂದೆ ಬಿದ್ದು ಓದೋದು ಬರೆಯೋದನ್ನ ಬಿಟ್ಟು ಹಾಳಾಗ್ತಿದ್ರೆ, ಇನ್ನು ಕೆಲವರು ಆತ್ಮಹತ್ಯೆಗಳಿಗೆ ಶರಣಾಗ್ತಿದ್ದಾರೆ. ಇದೆಲ್ಲದಕ್ಕಿಂತ ವಿಚಿತ್ರ ಅಂದ್ರೆ, ಕೆಲವರು ಈ ಆನ್ಲೈನ್ ಗೇಮ್ಗಳ ಗೀಳಿಗೆ ಬಿದ್ದು ಅದಕ್ಕೆ ಹಣ ಹೊಂದಿಸೋಕಾಗದೆ ಕೊನೆಗೆ ಕಳ್ಳತನ ದರೋಡೆಗಳಿಗೆ ಇಳಿಯುತ್ತಿದ್ದಾರೆ. ಇಂಥವರಿಂದ ಒಂಟಿ ಮಹಿಳೆಯರು ಓಡಾಡೋಕೆ ಭಯಪಡುವ ಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಡೇಂಜರಸ್ ಚೈನ್ ಸ್ನ್ಯಾಚರ್ಸ್ ಗಳನ್ನ ತಿಪಟೂರು ಪೊಲೀಸರು ಬೇಟೆಯಾಡಿದ್ದಾರೆ. ಹೌದು, ವಿವಿಧ ಜಿಲ್ಲೆಗಳಲ್ಲಿ ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕರೀಮರನ್ನ ಬಂಧಿಸುವಲ್ಲಿ ತಿಪಟೂರು ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ಜನವರಿ 28ರಂದು ತಿಪಟೂರು ನಗರದ ಕೆಆರ್ ಬಡಾವಣೆಯಲ್ಲಿ ಅನಸೂಯ ರಾಜ್ ಎಂಬ ಮಹಿಳೆ ದಿನಸಿ ಅಂಗಡಿಗೆ ಹೋಗುತ್ತಿರುವಾಗ ಹಿಂದಿನಿಂದ ಡಿಸ್ಕವರಿ ಬೈಕ್ನಲ್ಲಿ ಬಂದ ಇಬ್ಬರು ಆಸಾಮಿಗಳು ಮಹಿಳೆಯ ಕೊರಡಿನಲ್ಲಿದ್ದ ಸುಮಾರು 80 ಗ್ರಾಂ ತೂಕದ 4 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಸರವನ್ನ ಕಿತ್ತು ಪರಾರಿಯಾಗಿದ್ರು. ಈ ಬಗ್ಗೆ ದೂರು ದಾಖಲಿಸಿಕೊಂಡ ತಿಪಟೂರು ನಗರ ಪೊಲೀಸರು ತನಿಖೆಗೆ ಇಳಿದಿದ್ರು. ಪ್ರಕರಣ ದಾಖಲಾದ ಕೆಲವೇ ದಿನಗಳಲ್ಲಿ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿ ಮೂಲದ 35 ವರ್ಷದ ಇರ್ಫಾನ್, ಚಿಕ್ಕಮಗಳೂರಿನ ಟಿಪ್ಪು ನಗರದ 23 ವರ್ಷದ ಅಸ್ಫಾನ್ ಹಾಗೂ ಹಾಸನ ಜಿಲ್ಲೆಯ ಬೇಲೂರಿನ ಶರೀಫ್ನನ್ನ ಬಂಧಿಸುವಲ್ಲಿ ತಿಪಟೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಆರೋಪಿಗಳು ಕಡೂರು ರೈಲ್ವೆ ಸ್ಟೇಷನ್ ಬಳಿ ಕಳ್ಳತನ ಮಾಡಿದ್ದ ಮಾರುತಿ 800 ಕಾರು ಹಾಗೂ ಚಿನ್ನದ ಮಾಂಗಲ್ಯ ಸರವನ್ನ ಕಳ್ಳತನ ಮಾಡಲು ಉಪಯೋಗಿಸಿದ್ದ ಡಿಸ್ಕವರಿ ಬೈಕ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಈ 3 ಜನ ಆರೋಪಿಗಳು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಟೌನ್ನಲ್ಲಿರುವ ವಾಸವಿ ಜ್ಯುವೆಲರ್ಸ್ ಚಿನ್ನಾಭರಣ ಅಂಗಡಿಯನ್ನ ದರೋಡೆ ಮಾಡಲು ಸ್ಕೆಚ್ ಅನ್ನ ರೆಡಿ ಮಾಡಿಕೊಂಡಿದ್ರಂತೆ. ಇದಕ್ಕಾಗಿ ಒಂದು ಗ್ಯಾಸ್ ಸಿಲಿಂಡರ್, ಗ್ಯಾಸ್ ಕಟರ್ ಸಲಕರಣೆ, ಕಬ್ಬಿಣದ ಹಾರೆ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಕೂಡ ರೆಡಿ ಮಾಡಿಕೊಂಡಿದ್ದು, ಇದನ್ನ ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ. 28 ಜಾನ್ವರಿ 2025 ದಿನದಲ್ಲಿ ಅವತ್ತು ಸಾಯಂಕಾಲ ಅರೌಂಡ್ 4:45ಗೆ ತಿಪಟೂರು ನಗರದಲ್ಲಿ ಅನಸೂಯ ರಾಜ್ ಅನ್ನೋರು ಒಬ್ಬ ಮಹಿಳಾ ಒಂಟಿಯಾಗಿ ನಡ್ಕೊಳ್ತಾ ಹೋಗುವಾಗ ಹಿಂದೆ ಮೋಟರ್ ಸೈಕಲ್, ಬಜಾಜ್ ಡಿಸ್ಕವರ್ ಮೋಟರ್ ಸೈಕಲ್ ಬಂದು ಇಬ್ಬರು ಅವರು ನೆಕ್ಕಲ್ಲಿರುವ ಚೈನ್ ಕಿತ್ಕೊಂಡು ಹೋಗಿದ್ದರು. ಸೊ ಇಮಿಡಿಯೇಟಾಗಿ ಪೊಲೀಸರು ಒಂದು FIR ಮಾಡಿಕೊಂಡು 309 ಸಬ್ ಕ್ಲಾಸ್ 4 BNS ಅಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರು. ಸೊ ಅವ್ರಿಗೋಸ್ಕರ ಹುಡುಕ್ತಾ ಇರುವಾಗ ಸೊ ಇವರಿಗೆ 7th ಫೆಬ್ರವರಿಗೆ 3 ಜನ ಇರ್ಫಾನ್ ಅಲಿಯಾಸ್ ಡಿಚ್ಚಿ, ಅಸ್ಫಾನ್ ಅಲಿಯಾಸ್ ಅಸ ಮತ್ತು ಅಕೀಬ್ ಶರೀಫ್, ಇನ್ನು ಈ 3 ಜನ ಇವರು ಹಿರಿಯೂರ ಹತ್ರ ಒಂದು ಕಾರ್ನಲ್ಲಿ ಗ್ಯಾಸ್ ಸಿಲಿಂಡರು, ವೈರ್ ಕಟ್ಟರು ಇಂಥ ಸಾಮಾನುಗಳು ಇಟ್ಕೊಂಡು ಹೋಗ್ತಾ ಇರುವಾಗ ನಮ್ಮ ಪೊಲೀಸರಿಗೆ ಸಿಕ್ಕಿದ್ದಾರೆ. ಅವ್ರನ್ನ ವಿಚಾರಿಸಿದಾಗ ಅವರು ಹಿರಿಯೂರಲ್ಲೇ ಒಂದು ಚಿನ್ನದ ಅಂಗಡಿಗೆ ದರೋಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದರು. ಸೊ ಮುಂಚಿತವಾಗಿ ನಮ್ಮವರು ಹೋಗಿ ಹಿಡ್ಕೊಳ್ಳುವಾಗ ಅದು ಸಿಕ್ಕಿರೋದ್ರಿಂದ ಆ ಅಫೆನ್ಸು ನಾವು ಸ್ಟಾಪ್ ಮಾಡೋಕ್ಕಾಗಿದೆ. ಆ್ಯಂಡ್ ಈ ಅಫೆನ್ಸಲ್ಲಿ ಅವರು ಒಂದು ಮೋಟ್ರ್ ಸೈಕಲ್ ಬಜಾಜ್ ಡಿಸ್ಕವರ್ ಯೂಸ್ ಮಾಡಿದರು. ಅದು ತಿಪಟೂರಲ್ಲೇ ಕಳ್ಳತನ ಮಾಡಿರೋ ಗಾಡಿ, ಮತ್ತು ಈಗ ನಾವು ಸೆಕ್ಯೂರ್ ಮಾಡಿಕೊಳ್ಳುವಾಗ ಅವರು ಏನು ಗಾಡಿಯಲ್ಲಿದ್ದರು ಮಾರುತಿ ಕಾರ್, ಈವನ್ ಅದನ್ನು ಸಹ ಇವರು ಕಡೂರು ರೈಲ್ವೆ ಸ್ಟೇಷನ್ ಬಳಿ ಕಳ್ಳತನ ಮಾಡಿಕೊಂಡು ಬಂದಿದ್ದರು. ಸೊ ಅದಕ್ಕೂ ಸಹ ನಾವು ಅವರು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಸ್ಗೆ ಮಾಹಿತಿ ತಿಳಿಸಿ ಅಲ್ಲಿನೂ FIR ಮಾಡಿಸ್ತಾ ಇದ್ವಿ. ಇನ್ನು ಈ ವೇಳೆ ಮತ್ತೊಂದು ಆತಂಕಕಾರಿ ವಿಚಾರವನ್ನ ಈ ಕಳ್ಳರು ಬಾಯಿ ಬಿಟ್ಟಿದ್ದಾರೆ. ಅದೇನಂದ್ರೆ, ಆನ್ಲೈನ್ ಗೇಮ್ಗಳಿಗೆ ಇವರೆಲ್ಲ ದಾಸರಾಗಿದ್ದಾರಂತೆ. ಆನ್ಲೈನ್ ಬೆಟ್ಟಿಂಗ್, ಗ್ಯಾಮ್ಲಿಂಗ್ ಗೇಮ್ಗಳಿಗೆ ನಾವೆಲ್ಲ ಅಡಿಕ್ಟ್ ಆಗೋಗಿದ್ದೀವಿ. ನಮ್ಮ ಬಳಿ ದುಡ್ಡು ಖಾಲಿಯಾದಾಗ ಹೀಗೆಲ್ಲ ಮಾಡ್ತೀವಿ ಅಂತ ಪೊಲೀಸರ ವಿಚಾರಣೆ ವೇಳೆ ಹೇಳಿಕೊಂಡಿದ್ದಾರೆ. ಈ ಥರ ಅವರಿಂದ ಒಂದು 5,40,000 ವರ್ತ್ ಗೋಲ್ಡ್ ರಿಕವರಿ ಆಗಿದೆ, ಅರೌಂಡ್ 67 ಗ್ರಾಮ್ಸ್. ಸೊ ಅಷ್ಟು ರಿಕವರಿ ಮಾಡಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ಶಿಕ್ಷೆ ಆಗೋ ಥರ ನೋಡ್ಕೊಳ್ಬೇಕು.
ಇವರು ಚೈನ್ ಸ್ನ್ಯಾಚರ್ಸ್ ಮೋಸ್ಟ್ಲಿ. ಅವರು ವಿಚಾರಿಸುವಾಗ ಅವರು ಮೆಜಾರಿಟಿ ಆಫ್ ದೆಮ್ ಅವರು ಗ್ಯಾಮ್ಲಿಂಗ್ಗೆ ಅಡಿಕ್ಟ್ ಆಗಿದ್ದಾರೆ, ಎಸ್ಪೆಷಲಿ ಮೊಬೈಲ್ನಲ್ಲಿ ಆನ್ಲೈನ್ ಗ್ಯಾಮ್ಲಿಂಗ್ಗೆ. ಅದರ ಸಲುವಾಗಿ ಇವರಿಗೆ ಅವ್ರ ಖರ್ಚು ವೆಚ್ಚ ಬೇಕಾಗಿರೋದ್ರಿಂದ ಈ ಥರ ಚೈನ್ ಸ್ನ್ಯಾಚಿಂಗ್ ಮಾಡ್ತಾಯಿದ್ದಾರೆ ಅಂತ ಕಂಡು ಬಂತು. ಇವರು ಇಬ್ಬರು ಬಂದು ಚಿಕ್ಕಮಂಗ್ಳೂರವರು, ಇನ್ನೊಬ್ಬ ಹುಡುಗ ಅಕೀಬ್ ಅನ್ನೋನು ಮಾತ್ರ ಹಾಸನ ಜಿಲ್ಲಾ ಅವರು. ಇವರು ಫಸ್ಟ್ ಟೈಮ್ ಇವರು ಹಳೆ ಕ್ರಿಮಿನಲ್ಸ್ ಇದ್ದರೆ ಇವರು ಬೇರೆ ಕಡೆ ಎಲ್ಲ ಅಫೆನ್ಸಸ್ ಮಾಡಿದ್ದಾರೆ. ಬಟ್ ತುಮಕೂರಲ್ಲಿ ಇವರು ಈಗ ತಿಪ್ಟೂರಲ್ಲಿ ಒಂದೇ ಕಡೆ ಮಾಡಿದ್ದಾರೆ. ಜೊತೆಗೆ ಈ ಆರೋಪಿಗಳಿಂದ ಹಲವು ಕಡೆಗಳಲ್ಲಿ ಕಳ್ಳತನ ಮಾಡಿದ್ದ 5,40,000 ಮೌಲ್ಯದ ಕಾರು, ಬೈಕು, ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡು ಕಂಬಿ ಹಿಂದೆ ಬಿಟ್ಟಿದ್ದಾರೆ. ಅದೇನೇ ಇರಲಿ, ಆನ್ಲೈನ್ ಗೇಮ್ ಅನ್ನು ಗೀಳು ಯುವಕರನ್ನ ಕಳ್ಳತನಕ್ಕೂ ಇಳಿಸುತ್ತಿರೋದು ಮಾತ್ರ ಅತ್ಯಂತ ಗಂಭೀರ ವಿಚಾರವಾಗಿದ್ದು, ಈ ಬಗ್ಗೆ ಪೋಷಕರು ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.